ಸ್ನೇಹಕ್ಕ ನಿನ್ ಬಟ್ಟೆ ಎಲ್ಲ ತಗೊಂಡ್ಬಂದಿದೀವಿ. ಈ ಪುರುಷಿಗೆ ಹೊಸಲು ಶಾಸ್ತ್ರ ನೋಡ್ಬೇಕಿತ್ತಂತೆ. ಹೌದು, ಯಾಕೆಲ್ರು ಇಲ್ಲೇ ನಿಂತಿದ್ದೀರಾ? ಇನ್ನು ಶಾಸ್ತ್ರ ಆಗಿಲ್ವಾ? ಮಾಡಕ್ ಗಂಡೇ ಇಲ್ವಲ್ಲವಾ? ಭಾವ ಇಲ್ವಾ? ಏನ್ಗೋದ್ರಜ್ಜಿ? ಇವಳ ಜೊತೆ ಸಂಸಾರ ಮಾಡಲ್ಲ ಅಂದ್ಬಿಟ್ಟು ನಮ್ಮ ಮೇಲೆಲ್ಲ ಕೋಪ ಮಾಡ್ಕೊಂಡು ಹೋಗೋಣ. ಇದೇನತ್ತೆ ಹೀಗೆ ಹೇಳ್ತಾ ಇದ್ದೀರಾ? ಲವ್ ಮಾಡಿ ಮದ್ವೆ ಆಗಿ ಇವತ್ ಸಂಸಾರ ಮಾಡಲ್ವಂತ? ಅಣ್ಣಯ್ಯಂಗೆ ಇವರಿಬ್ರು ಸುಳ್ಳು ಹೇಳಿದ್ರು ಅಂತ ಅವ್ವನ ಮೇಲೆ ಮತ್ತೆ ಸ್ನೇಹನ್ ಮೇಲೆ ಕೋಪ ಬಂದಿದೆ ಸುಮಾ. ಅಯ್ಯೋ ಶಿವನೇ, ಇವಾಗ ಭಾವನ್ ಎಲ್ಲಿ ಅಂತ ಹುಡ್ಕೋದು? ಇಲ್ಲ, ಬಾವ ತಮಾಷೆ ಮಾಡಿರ್ಬೇಕು. ಇಲ್ಲ ಕಣವಿ, ದಿಟ್ವಾಗ್ಲೂ ಕಂಟಿಯವ್ರು ಪಾಪ ಮಾಡ್ಕೊಂಡು ಹೊಂಟೋದ್ರು. ಸ್ನೇಹ ಇನ್ನೂ ಹೊಸಲು ದಾಟೆ ನಿಂತವಳೆ. ಅಲ್ಲ ಅಕ್ಕ, ಬಾವಂಗ್ ಇದ್ದಕ್ಕಿದ್ದಂಗೆ ಏನಾಯ್ತು? ಹೋಗ್ಲಿ ಬಿಡಿ. ಅವ ಹುಲಿ ಮತ್ತೆ ಗೂಳಿ ಹೆಂಗ ನಾವ್ನ ಕರ್ಕೊಂಬರಕ್ ಹೋಗೋರಲ್ಲ, ಸಮಯ ಮೀರಕ್ಕ ಮುಂಚೆ ಸ್ನೇಹನ ಮನೆ ತುಂಬಿಸ್ಕೊಳ್ಮ ನಡ್ರಿ. ಇಲ್ಲ ಅತ್ತೆ, ಇದು ಸೊಸೆಯಾಗಿ ನನ್ನ ಮೊದಲನೇ ಸಲ ಮನೆ ಒಳಗಡೆ ಬರೋ ಶಾಸ್ತ್ರ. ಅವ್ರಿಲ್ದೆ ನಾನು ಒಳಗಡೆ ಬಂದ್ರೆ ಅದು ಶ್ರೇಯಸ್ಸಲ್ಲ. ಇದ್ಯೋನವ ಇವಳು ಹಿಂಗೆ ಹೇಳ್ತಾವಳೆ. ಅವಳು ಹೇಳೋದು ಸರಿಯಾಗಿ ಐತೆ. ಗಂಡ ಇಲ್ದೆ ಎಂಟಿ ಸೇರೋದು ಒಳಗೆ ಏನ್ ಬರ್ತಾಳೆ? ಮತ್ತಿವಾಗ ಏನ್ ಮಾಡೋದತ್ಯಮ್ಮ? ದೊರೆ ಬರೋವರೆಗೂ ಕಾಯ್ಬೇಕು ಅಟಯ್ಯ. ಇರಿ ಅಜ್ಜಿ, ಹುಲಿಯವ್ರಿಗೆ ಫೋನ್ ಮಾಡಿ ಕಂಟಿಯವ್ರು ಸಿಕ್ಕಿದ್ರು ಅಂತ ಕೇಳ್ತೀನಿ. ಹಲೋ ಸಾನಾ ಅವ್ರೆ, ಹೇಳಿ. ಹಲೋ ಹುಲಿಯವ್ರೆ, ಕಂಟಿಯವ್ರು ಸಿಕ್ಕಿದ್ರಾ? ಅದು ಇಲ್ಲಿ ಕೆರೆ ಹತ್ರ ಅಣ್ಣಂದು ಬೈಕ್ ಉಂಟು, ಅಣ್ಣ ಕಾಣ್ತಿಲ್ಲ. ಸರಿ ಇರಿ, ನಾನೇ ಬರ್ತೀನಿ. ಆಯ್ತಾಯ್ತು.